ನೋಡಿ, ಹೊರಗಡೆ ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾಗಿ ಸಮಾಜದ ಸ್ವಾಸ್ಥ್ಯ ಕದಡುವ ಪ್ರಯತ್ನಗಳಾಗಿ ಕೆಲವರ ಮೇಲೆ ಆರೋಪ ಸಾಬೀತಾಗಿ ಜೈಲಲ್ಲಿದ್ದಾರೆ. ಇನ್ನೂ ಕೆಲವರು ಆರೋಪವನ್ನ ಎದುರಿಸ್ತಾ ಇದ್ದವರು ಕೂಡ ಜೈಲಲ್ಲಿದ್ದಾರೆ. ಜೈಲಲ್ಲಿ ಯಾಕೆ ಅವರು ಇದ್ದಾರೆ ಅಂತ ಅಂದ್ರೆ ಮನ ಪರಿವರ್ತನೆ ಆಗಬೇಕು. ಇನ್ನ ಯಾವತ್ತೂ ಕೂಡ ಇಂಥ ಕೃತ್ಯಗಳಲ್ಲಿ ಅವರು ಭಾಗಿಯಾಗಬಾರದು, ಅವ್ರಿಗೊಂದು ಸರಿಯಾದ ಪಾಠ ಕಲಿಸುವಂತಹ ಪ್ರಯತ್ನಗಳು ಜೈಲಲ್ಲಿ ಆಗುತ್ತೆ ಅಂತ. ಬಟ್ ಹಂಗಾಗ್ತಾ ಇದೆಯಾ ಅಂತ ಪ್ರತಿ ಬಾರಿ ಪ್ರಶ್ನೆ ಮಾಡಿದಾಗ ಇಲ್ಲ ಅನ್ನುವಂತಹ ಉತ್ತರ ಪರಪ್ಪನ ಅಗ್ರಹಾರದಿಂದಲೇ ಸಿಗುತ್ತೆ. ಈಗಲೂ ಕೂಡ ಜೈಲಲ್ಲಿ ರೇಪಿಸ್ಟ್ ಮತ್ತು ಟೆರರಿಸ್ಟ್ ಬಿಂದಾಸ್ ಆಗಿ ಲೈಫ್ ಲೀಡ್ ಮಾಡ್ತಿದ್ದಾರೆ. ಕಾರಾಗೃಹದಲ್ಲಿದ್ರೂ ಕೂಡ ಸಾವಿರಾರು ರೂಪಾಯಿ ಸಂಪಾದನೆ ಆಗ್ತಾ ಇದೆ. ಅರ್ಧ ಗಂಟೆ ಫೋನ್ ಬಳಸಿದ್ರೆ ಸಾಕು 500 ರೂಪಾಯಿ ರೆಂಟ್ ಕೊಡ್ತಾರಂತೆ. ಗ್ಯಾರಂಟಿ ನ್ಯೂಸ್ ನಲ್ಲಿ ಪರಪ್ಪನ ಅಗ್ರಹಾರದ ಜೈಲಿನ ಕರ್ಮಕಾಂಡವನ್ನ ನಿನ್ನೆ ಇಡೀ ದಿನ ಕೂಡ ತೋರಿಸಿದ್ವಿ. ಈಗ ಅದನ್ನ ಮುಂದುವರಿಸಿದೀವಿ. ಎಲ್ಲಿ ತನಕ ಅಂದ್ರೆ ಜೈಲಲ್ಲಿ ಈ ಕರ್ಮಕಾಂಡಗಳು ನಿಲ್ಲೋ ತನಕ. ಜೈಲಿನೊಳಗಡೆ ಫೋನ್ಗಳು ಹೇಗೆ ಹೋಗ್ತಾ ಇದೆ ಎಂಬ ಸ್ಫೋಟಕ ಸುದ್ದಿಯನ್ನ ಗ್ಯಾರಂಟಿ ನ್ಯೂಸ್ ನಿಮ್ಮ ಮುಂದೆ ಇಡ್ತಾ ಇದೆ. 2021ರಲ್ಲಿ ರಾಮಮೂರ್ತಿ ನಗರ ಠಾಣಾ ವ್ಯಾಪ್ತಿಯಲ್ಲಿ ನಡೆದಂತಹ ಕೇಸ್. ಸದ್ಯ ಪರಪ್ಪನ ಅಗ್ರಹಾರ ಜೈಲಲ್ಲಿ ಬಾಂಗ್ಲಾ ರೇಪಿಸ್ಟ್ ಗ್ಯಾಂಗ್ ಕೂಡ ಇದೆ. ಜೈಲಲ್ಲಿ ಒಂದ್ ಕಡೆ ದಿನಕ್ಕೆ ಸಾವಿರಾರು ರೂಪಾಯಿ ಸಂಪಾದನೆ ಮಾಡ್ತಾ ಇದೆಯಂತೆ ಈ ಗ್ಯಾಂಗ್. ಯಾರಿಗೆ ಫೋನ್ ಬೇಕೋ ಅರ್ಧ ಗಂಟೆಗೆ 500 ರೂಪಾಯಿ ಬಾಡಿಗೆ ಕೊಡ್ತಾರಂತೆ. ಬಾಡಿಗೆ ಹಣ ಕೊಟ್ರೆ ಯಾರಿಗೆ ಬೇಕಾದ್ರೂ ಕೂಡ ಮೊಬೈಲ್ ಸಿಕ್ಬಿಡುತ್ತೆ. 500 ರೂಪಾಯಿ ಕೊಡ್ತೀರಾ, ಮೊಬೈಲ್ ಕೊಡ್ತೀವಿ. 1000 ರೂಪಾಯಿ ಕೊಡ್ತೀರಾ, ಊಟದ ವ್ಯವಸ್ಥೆ ಮಾಡ್ತೀವಿ. ಎಲ್ಲಿಂದ ಊಟ ಬೇಕು ಹೇಳಿ, ಅಲ್ಲಿಂದಲೇ ಊಟ ಪಾರ್ಸಲ್ ತರ್ತೀವಿ ಅಂತ ಜೈಲಧಿಕಾರಿಗಳು ಇಂಥ ಕರ್ಮಕಾಂಡದಲ್ಲಿ ಭಾಗಿಯಾಗ್ತಾರೆ ಅಂದ್ರೆ ಅವ್ರು ಕರ್ಕೊಂಡು ಹೋಗಿ ಜೈಲಲ್ಲಿ ಯಾಕಿಡಬೇಕು ಅಂತ ಸಾರ್ವಜನಿಕರು ಪ್ರಶ್ನೆ ಮಾಡಲ್ವಾ? ಹೊರಗಡೆ ಆರಾಮಾಗಿ ಇಟ್ಬಿಡಿ. ಇಲ್ಲೆಲ್ಲ ದುಡ್ಡು ಖರ್ಚಾಗೋದು ಯಾರ್ದು ಗೊತ್ತಾ? ಜನಸಾಮಾನ್ಯರದ್ದು, ಜನಸಾಮಾನ್ಯರ ತೆರಿಗೆ ದುಡ್ಡು. ಒಳಗಡೆ ನೀವು ಸಮಾಜದ ಸ್ವಾಸ್ಥ್ಯ ಕದಡುವ ಪ್ರಯತ್ನಗಳಾಗುತ್ತೆ ಅನ್ನೋ ಕಾರಣಕ್ಕೆ ಕೆಲವರ ಆರೋಪ ಸಾಬೀತು ಮಾಡಿ ಅವ್ರನ್ನ ಜೈಲಿಗೆ ಕಳಿಸ್ತೀರಿ. ಆದ್ರೆ ಜೈಲಲ್ಲೂ ಕೂಡ ಇಂಥ ಬಿಂದಾಸ್ ಲೈಫ್ ಲೀಡ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತೀರಿ. ದುಡ್ಡಿನ ಆಸೆಗೆ ಹಿಂಗೆಲ್ಲ ಮಾಡೋದಿದ್ರೆ ಅವ್ರನ್ನ ಒಳಗಡೆ ಯಾಕೆ ಇಟ್ರಿ ನೀವು ಅನ್ನೋದನ್ನ ಜನ ಪ್ರಶ್ನೆ ಮಾಡಬಾರ್ದಾ? ದೃಶ್ಯ ನೋಡ್ತಾ ಇದ್ದೀರಿ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಹಿರಿಯ ಪ್ರತಿನಿಧಿ ಅಜಯ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅಜಯ್, ಪದೇ ಪದೇ ಪರಪ್ಪನ ಅಗ್ರಹಾರದಲ್ಲಿ ಈ ರಾಜಾತಿಥ್ಯದ ವಿಚಾರಗಳು ಮೇಲಿಂದ ಮೇಲೆ ಕೇಳೋದಕ್ಕೆ ಸಿಕ್ತು. ನಮಗೊಂದು ನಂಬಿಕೆ ಇತ್ತಪ್ಪ, ಲಾಸ್ಟ್ ಟೈಮ್ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟೇ ತನ್ನ ಆದೇಶದಲ್ಲಿ ಪ್ರಕಟ ಮಾಡುತ್ತೆ. ಇನ್ಯಾವತ್ತಾದ್ರೂ ಜೈಲಲ್ಲಿ ಈ ರೀತಿ ರಾಜಾತಿಥ್ಯ ಕೊಟ್ರೆ ಇಡೀ ಗೃಹ ಇಲಾಖೆಯನ್ನ ಕಟಕಟೆಯಲ್ಲಿ ನಿಲ್ಲಿಸ್ತೀವಿ ಅಂತ. ಬಟ್ ಅದಾದ ಮೇಲೂ ಕೂಡ ಇಂಥ ಬೆಳವಣಿಗೆಗಳಾಗುತ್ತೆ ಅಂದ್ರೆ ಇದು ನಾಚಿಕೆಗೇಡಿನ ಸಂಗತಿ ಅನ್ಸಲ್ವಾ? ಖಂಡಿತವಾಗ್ಲೂ ಸುದ್ದಿ ಏನಂದ್ರೆ ಇಲ್ಲಿ ಜೈಲಿನ ಅಧಿಕಾರಿಗಳಿಗೆ ಹೇಳೋರು ಕೇಳೋರು ಯಾರು ಇಲ್ಲ ಅನ್ಸತ್ತೆ. ಯಾಕಂದ್ರೆ ಆ ಭ್ರಷ್ಟ ಅಧಿಕಾರಿಗಳನ್ನ ಎಡೆಮುರಿ ಕಟ್ಟದಂತಹ ಮತ್ತೆ ಭ್ರಷ್ಟರನ್ನ ಎಡೆಮುರಿ ಕಟ್ಟದಂತ ದಯಾನಂದ್ ಅವರು ಬಂದ್ಮೇಲೆ ಇಲ್ಲಪ್ಪ ಕಾರಾಗೃಹ ಸುಧಾರಣೆ ಕಾಣತ್ತೆ ಅಂತಾನು ಕೂಡ ಹೇಳಲಾಗ್ತಿತ್ತು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಅದು ಹೆಚ್ಚಾಗ್ತಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈಗಾಗ್ಲೇ ನಿನ್ನೆ ಕೂಡ ನೋಡಿದ್ವಿ, ಎಲ್ಲರೂ ಕೂಡ ಮೊಬೈಲ್ ಯೂಸ್ ಮಾಡುವಂತದ್ದು, ಟಿವಿಲಿ ನೋಡುವಂತದ್ದು, ಅಂದ್ರೆ ಸಪರೇಟ್ ಸೆಲ್ಗೆ ಒಂದು ಬ್ಯಾರಕ್ ಒಂದು ಟಿವಿ ಇಡುವಂತದ್ದು ಜೈಲಿನಲ್ಲಿ ಸರ್ವೇ ಸಾಮಾನ್ಯ. ಯಾಕಂದ್ರೆ ಜೈಲಿನ ಕೈದಿಗಳಿಗೆ ಆ ವಾರಕ್ಕೊಮ್ಮೆ ಅಥವಾ ದಿನಚರಿಯ ನ್ಯೂಸ್ಗಳು ನೋಡುವಂತದ್ದು, ಕೆಲವೊಂದು ವಿಚಾರಗಳನ್ನ ನೋಡುವಂತದ್ದು, ಇವೆಲ್ಲವೂ ನೋಡೋದಕ್ಕೋಸ್ಕರ ಒಂದು ಟಿವಿ ಇಡೋದು ಸರ್ವೇ ಸಾಮಾನ್ಯ. ಆದ್ರೆ ಪ್ರತಿಯೊಂದು ಸೆಲ್ಲಲ್ಲೂ ಕೂಡ ಟಿವಿ ಇರುವಂತದ್ದು. ಹೀಗಾಗಿ ಮೊಬೈಲ್ ಅಲ್ಲೇ ಈ ಕಾರಾಗೃಹ ಏನಿದೆ ಅಲ್ಲಿ 400ಕ್ಕೂ ಹೆಚ್ಚು ಮೊಬೈಲ್ ಪ್ರತಿದಿನ ಆಕ್ಟಿವ್ ಆಗಿರುತ್ತೆ ಅಂತಾನು ಕೂಡ ಈಗಾಗಲೇ ಹೇಳಲಾಗ್ತದೆ. ಅದನ್ನು ಕೂಡ ರೇಪಿಸ್ಟ್ಗಳು ರಾಮಮೂರ್ತಿ ನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈಗ ಒಂದು ಪ್ರಕರಣ ದಾಖಲಾಗಿ ಆನಂತರ ಅವರು ಪರಪ್ಪನ ಅಗ್ರಹಾರ ಜೈಲಿಗೆ ಸೇರಿರ್ತಾರೆ. ಆ ಸಂದರ್ಭದಿಂದನೂ ಕೂಡ ಅವರು ಅಲ್ಲೇ ತಮ್ಮ ಹವಾವನ್ನ ಮೇಂಟೈನ್ ಮಾಡಿಕೊಂಡು ಅರ್ಧ ಗಂಟೆಗೆ 1 ಗಂಟೆಗೆ ಎಷ್ಟು ರೆಂಟ್ ಅನ್ನ ತಗೋಬೇಕು ಅಂತಾನು ಕೂಡ ಅಲ್ಲಿ ಫಿಕ್ಸ್ ಮಾಡಿದ್ದಾರೆ. ಅರ್ಧ ಗಂಟೆಗೆ ಇಂತಿಷ್ಟು ಅಂತ ಹೇಳಿ ಮೊಬೈಲ್ ಅನ್ನ ಕೂಡ ಕೊಡ್ತಾರೆ. ಅವ್ರಿಗೆ 500-1000 ರೂಪಾಯಿ ಕೊಡ್ಬೇಕಾಗತ್ತೆ. ಅದರಲ್ಲೂ ಕೂಡ ಅಲ್ಲಿ ಇರುವಂತ ಬಾಂಗ್ಲಾ ರೇಪಿಸ್ಟ್ ಗಳಾದಂತಹ ಮಿಲನ್ ಬಿಸ್ವಾಲ್ ಮತ್ತೆ ಇನ್ನು ಹೃದಯ್ ಇಸ್ಲಾಂ ಅಂತ ಹೇಳಿ ಇವರಿಬ್ರು ಕೂಡ ಅಲ್ಲಿ ಈ ರೀತಿಯಾದಂತಹ ದಂಧೆಯನ್ನ ನಡೆಸ್ತಿದ್ದಾರೆ ಅಂತಾನು ಕೂಡ ಗೊತ್ತಾಗ್ತಿರುವಂತದ್ದು. ಈ ಒಂದು ದಂಧೆಗೆ ಅಲ್ಲಿರುವಂತ ಜೈಲಿನ ಅಧಿಕಾರಿಗಳ ಎಂಜಲ್ ಕಾಸನ್ನು ಕೂಡ ತಿಂತಾ ಇದ್ದಾರೆ. ಇಂಥ ರೇಪಿಸ್ಟ್ ಗಳಿಂದ ಇಂಥ ಬೇರೆ ದೇಶದಿಂದ ಬಂದವ್ರ ಜೊತೆಯಿಂದನೂ ಕೂಡ ಅಲ್ಲಿರುವಂತ ಅಧಿಕಾರಿಗಳು ಇವ್ರ ಹತ್ರ ಹಣವನ್ನ ಇಸ್ಕೊಳ್ತಿದ್ದಾರೆ. ಆನಂತರ ಒಂದು 400 ಮೊಬೈಲ್ ಸೀಸ್ ಮಾಡ್ತಾರೆ, ಮತ್ತೆ ಅದೇ ಮೊಬೈಲ್ ನ ಅವರಿಗೆ ಮಾರಾಟ ಮಾಡ್ತಾರೆ. ಸೊ ಹೀಗಾಗಿ ಇಲ್ಲಿರುವಂತ ಎಂಜಲ್ ಕಾಸ್ಟ್ ತಿನ್ನುವಂತ ಅಧಿಕಾರಿಗಳು ಯಾವಾಗ ಚೇಂಜ್ ಆಗ್ತಾರೋ ಅಲ್ಲಿವರೆಗೂ ಇದು ಸುಧಾರಣೆ ಕಾಣಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ಬೋದು. ಯಾಕಂದ್ರೆ ಪ್ರತಿದಿನ ಒಂದು ವಿಚಾರವಾಗಿ ಜೈಲು ಸುದ್ದಿ ಆಗ್ತಾನೆ ಇದೆ. ಪ್ರಕರಣ ದಾಖಲಾದ್ರೂ ಕೂಡ ಯಾರು ಕೂಡ ಇಲ್ಲಿ ಕ್ಯಾರೆ ಅಂತಾನೆ ಅಂತಿಲ್ಲ. ಕೇವಲ ಒಂದು ವರ್ಗಾವಣೆ ಆಗ್ತಾರೆ, ಇಲ್ಲ ಸಸ್ಪೆಂಡ್ ಆಗ್ತಾರೆ, ಮತ್ತೆ ಹಣವನ್ನ ಕೊಟ್ಟು ಬರ್ತಾರೆ. ಸೊ ಹೀಗಾಗಿ ಸಮಾಜ ಸುಧಾರಣೆ ಕಾಣುತ್ತಾ ಅನ್ನೋದೇ ಒಂದು ದೊಡ್ಡ ಯಕ್ಷ ಪ್ರಶ್ನೆ ಆಗಿದೆ. ಶ್ರುತಿ. ಓಕೆ ಅಜಯ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.